ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ನಾವು ಅನೇಕ ಬಾರಿ ಹೇಳಿದ್ದೀವಿ, ಕರ್ನಾಟಕದ ಯಾವನೇ ಶಾಸಕ ಇರಲಿ ಅವನಿಗೆ ನೇರ ನಮ್ಮ ಪ್ರಶ್ನೆ, ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಯಾರು ಹೆಚ್ಚು ಒತ್ತು ಕೊಡ್ತಾರ ಅವ್ರ ಸಲುವಾಗಿ ನಮ್ಮ ಚಾನಲ್ ಯಾವಾಗಲೂ ನಿಮ್ಮ ಬೆಂಬಲಿಗೆ. ಉಳಿದದ್ದು ನಾವು ಕೇಳೋದಿಲ್ರಿ. ಶಿಕ್ಷಣ ಮತ್ತು ಆರೋಗ್ಯ ಉಚಿತ ಇರಬೇಕು, ಅಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು. ಈ ರೀತಿ ನಾವು ಆಯ್ಕೆ ಮಾಡುವಾಗ ನಮಗೆ ಕುಡ್ಚಿ ಮತಕ್ಷೇತ್ರದ ಮಹೇಂದ್ರ ತಮ್ಮಣ್ಣವ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಸೆಳೆದು ರೀ. ಕುಡ್ಚಿ ಶಾಸಕರ ಮಹೇಂದ್ರ ತಮ್ಮಣ್ಣವರ್ ಆರಿಸಿ ಬಂದಾಗಿಂದ ಏನು ಮಾಡ್ಯಾನ ಬೇಕಿರಲ್ಲ ರಿಪೋರ್ಟ್. ಯಾವಾಗ ಮತದಾರ ಓಟ್ ಹಾಕಿರ್ತಾರ ಅಂದಮೇಲೆ ನೀ ಏನು ಕೆಲಸ ಮಾಡಿದೀಪ ಅಂತೇಳಿ ರಿಪೋರ್ಟು ಕೊಡ್ಬೇಕು. ಅದು ಕೇಳು ಹಾಕಿ ಮತದಾರರಿಗೆ ಐತಿ ಮತ್ತು ನಮಗೂ ಐತಿ, ಈ ಎಲ್ಲರಿಗೂ ಐತಿ. ಹಾಗಾದ್ರೆ ಮಹೇಂದ್ರ ತಮ್ಮಣ್ಣವರ ಆರಿಸಿ ಬಂದ ತಕ್ಷಣ ಮೊದಲನೇ ಪ್ರಾಶಸ್ತ್ಯ ಕೊಟ್ಟಿದ್ದು ಶಿಕ್ಷಣಕ್ಕೆ. ನಮ್ಮ ಜೊತೆ ಈ ಸ್ಟುಡಿಯೋಕ್ಕೆ ಅನೇಕ ಬಾರಿ ಅವ್ರು ಬಂದಾಗೂ ಸಹಿತ ನಾವು ಹೇಳಿದ್ವಿ, ನೀವು ಒಂದಿನ ಶಾಸಕರಾಗ್ತೀರಿ ಸಾಹೇಬ್ರೆ, ಶಾಸಕರ ಆದ್ರೆ ಮಾತ್ರ ನಿಮ್ಮ ಕುಡ್ಚಿ ಮತಕ್ಷೇತ್ರ ಭಾಳ ಹಿಂದೆ ಉಳ್ದೈತಿ. ಭಾಳ ಜನ ಅಲ್ಲಿ ನೆರೆ ಜಿಲ್ಲೆ ನೆರೆ ರಾಜ್ಯಕ್ಕೆ ಹೋಗ್ತಾರೆ. ಅದರ ಸಲುವಾಗಿ ನೀವು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂದಾಗ ನನಗೆ ವಚನ ಕೊಟ್ಟು ಹೋದಂಥ ಈ ಮಹೇಂದ್ರ ತಮ್ಮಣ್ಣವರ್ ಇವತ್ತು ಹೋಗಿ ನೋಡ್ರಿ ಕುಡ್ಚಿಗೆ ಪ್ರತಿ ಹಳ್ಳಿಯಲ್ಲಿ PU ಕಾಲೇಜ್ ಹೈಸ್ಕೂಲ್ಗಳನ್ನ ತಂದಾನ ಮಹೇಂದ್ರ ತಮ್ಮಣ್ಣವರ್. ಯಾಕೆ ಹೇಳಬಾರ್ದು ಮಹೇಂದ್ರ ತಮ್ಮಣ್ಣವ್ರ ಬಗ್ಗೆ? ನಾವು ಅಭಿವೃದ್ಧಿ ಯಾರು ಮಾಡ್ತಾರ ಅದರಲ್ಲಿಯೂ ಅಭಿವೃದ್ಧಿದಲ್ಲಿ ಫಸ್ಟ್ ಪ್ರಿಫರೆನ್ಸ್, ಮೊದಲನೆಯ ಪ್ರಾಶಸ್ತ್ಯ ನಮ್ಮದು ಶಿಕ್ಷಣ ಮತ್ತು ಆರೋಗ್ಯ. ಈಗ ಮಹೇಂದ್ರ ತಮ್ಮಣ್ಣವ್ರ ಬಗ್ಗೆ ಅನೇಕ ಗ್ರೌಂಡ್ ರಿಪೋರ್ಟ್ ತೆಗ್ದೀವಿ ನಾವು. ಕೆಲವರು ನೆಗೆಟಿವ್ನೂ ಹೇಳ್ತಾರೆ, ಪಾಸಿಟಿವ್ನೂ ಹೇಳ್ತಾರೆ. ಆದರೆ ಇನ್ನೂ ಒಂದು ದಿವಸ ಚುನಾವಣೆ ಇದ್ವು ಅಂದ್ರೆ ಮತ್ತು 90% ಹೋಗ್ತೈತಿ. ಇನ್ನು 2 ತಾಸು ಇತ್ತಂದ್ರೆ 95 ಹಾಕೈತಿ, 99 ಹಾಕೈತಿ. 1 ಹೊಡೆದಾಗ ಕೆಲವು ಔಟ್ ಹಾಕಾರ, 1 ರನ್ ಮಾಡಿ ಶತಕೂ ಹಾಕ್ತಾರೆ. ಈಗ ಮಹೇಂದ್ರ ತಮ್ಮಣ್ಣವರ್ ಜನಪ್ರಿಯಗೊಂಡಾನ, ಜನರ ಜೊತೆ ಭಾಳ ಬೆರ್ತದಾನ, ಜನ ಅವನ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಾಕತ್ತಾರ. ಈಗ ಪ್ರತಿಸ್ಪರ್ಧಿ ಪೈಪೋಟಿ ಕೊಡುವಂಥ ಪಿ ರಾಜು ಈಗ ಜನರ ಜೊತೆ ಸಂಪರ್ಕ ಇಟ್ಕೊಂಡಿದ್ದು ಕೆಲವು ಕಡೆ ಕಮ್ಯುನಿಕೇಷನ್ ಗ್ಯಾಪ್ ಆಯ್ತು. ಯಾವಾಗ ಮಹೇಂದ್ರನಾಥ್ ತಮ್ಮಣ್ಣವ್ರು ಆರಿಸಿ ಹೋದ ತಕ್ಷಣ ಪಿ ರಾಜು ಅಲ್ಲೇ ಕ್ಷೇತ್ರದಲ್ಲಿ ಉಳಿಬೇಕಾಗಿತ್ತು. ಪಿ ರಾಜುನ ಬಗ್ಗೆ ಅಭಿಪ್ರಾಯ ಒಳ್ಳೆಯದಿತ್ತು. ಎಲ್ಲಾದರೂ ಪಿ ರಾಜು ಆ ಕ್ಷೇತ್ರದಲ್ಲೇ ಉಳಿದು ಪ್ರತಿಯೊಂದು ಮನೆ ಸಂಪರ್ಕ ಇಟ್ಕೋತಿದ್ರು. ಸೋಲು ಗೆಲುವು ಎಲ್ಲರಿಗೂ ಇರ್ತೈತೆ ರೀ, ಆದರೆ ಕ್ಷೇತ್ರ ಬಿಟ್ಟು ಹೋಗಬಾರ್ದು. ಕೆಲವು ಕಡೆ ಕೆಲವು ಶಾಸಕರನ್ನ ನಾನು ನೋಡಿದ್ದೀನಿ, ಸೋತ ಮೇಲೆ ಹೊಳೆ ಬಂದಿಲ್ಲ, ತಿರುಗೇ ನೋಡಿಲ್ರಿ, ಮತ್ತು ಆಮೇಲೆ ಬರ್ತಾರೆ. ಗಂಗಾವತಿ ನೋಡ್ರಿ ಬಂದೇ ಇಲ್ಲ ಅಂತ. ಇದೇ ರಾಮದುರ್ಗದಾಗ ಸೋತದಂಥ ವ್ಯಕ್ತಿ ಏನು ಬೆಂಗಳೂರು ಹಿಡಿದಾರ ವಾಪಸ್ ಬಂದೇ ಇಲ್ಲರಿ. ಇನ್ನು ಅವ್ರಿಗೆ ಹೆಂಗೆ ನೀವು ರತ್ನಗಂಬಳಿ ಹಾಸ್ತೀರಿ, ಅವ್ರನ್ನ ಹೆಂಗೆ ನಂಬ್ತೀರಿ? ಯಾವಾಗಲೂ ಯಾವ ಶಾಸಕ ಈ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ಕಾರ್ಯಕ್ರಮ ತರ್ತಾನ ಅವನಿಗೆ ಬೆಂಬಲ ಕೊಡಬೇಕು. ಅದರಲ್ಲಿ ಮುಂಚೂಣಿಯಲ್ಲಿ ಕೆಲವು ಹಳ್ಳಿಗಳಲ್ಲಿ ಹೈಸ್ಕೂಲ್ ಇದ್ದಿರ್ಕಿಲ್ಲ, ಕಾಲೇಜ್ ಇದ್ದಿರ್ಕಿಲ್ಲ. ಈ ಮಹೇಂದ್ರ ತಮ್ಮಣ್ಣವರ್ ಸದ್ದು ಮಾಡದೆ, ಯಾರಿಗೂ ಹೇಳದೆ ನೇರ ಹೋಗಿ ಶಿಕ್ಷಣ ಮಂತ್ರಿಗಳ ಹತ್ತಿರ ಕೂತು ಒತ್ತಡ ಪ್ರಭಾವ ತಂದು ಕುಡ್ಚಿ ಮತಕ್ಷೇತ್ರದಲ್ಲಿ ಇವತ್ತು ಶಾಲೆಗಳ ತಂದಾನ. ಹೋಗಿ ನೋಡ್ರಿ, ಆ ಶಾಲೆಗಳು, ಆ ಕಲಿತಂಥ ಮಕ್ಕಳು ಇವತ್ತು ವಿದ್ಯಾವಂತರಾದ್ರೆ ಕ್ಷೇತ್ರದ ಶಾಸಕನ ನೆನೆಸ್ತಾರ. ಆ ಸರಸ್ವತಿ ನಮಗೆ ಒಲಿಸಿಕೊಟ್ಟಂಥ, ಮಾರ್ಗದರ್ಶನ ಕೊಟ್ಟಂಥ ಈ ಮಹೇಂದ್ರ ತಮ್ಮಣ್ಣವ್ರಿಗೆ ಒಂದು ಸಲಾಮ್ ಮತ್ತು ಸೆಲ್ಯೂಟ್ ಹೊಡಿತಾರ, ಅವನಿಗೆ ಪ್ರಾರ್ಥನೆ ಮಾಡ್ತಾರೆ. ಭಾಳ ಸುದ್ದಿ ಆಗಿತ್ತು ರೀ ಮಹೇಂದ್ರ ತಮ್ಮಣ್ಣವ್ರಿಗೆ. ಗೊತ್ತೈತಿರಲ್ಲ, ಮಗು ಹುಟ್ಟಿದ ತಕ್ಷಣ ಹೆಸರಿಟ್ರೆ ಶಿವಕುಮಾರ್ ಅಂತೇಳಿ. ಅದು ಆ ಶಿವಕುಮಾರ್ ಆ ಮಗುನ ತೊಗೊಂಡು ಹೋಗಿ DK ಶಿವಕುಮಾರನ ಮನ್ಯಾಗ ನಾಮಕರಣ ಕಾರ್ಯಕ್ರಮ ಭಾಳ ವೈರಲ್ ಆಗಿತ್ತು ರೀ, ನೋಡಿದಿರಿ ಅದನ್ನು. ಅಂದ್ರೆ ಅಭಿಮಾನ ಮತ್ತು ಪ್ರೀತಿ ಒಂದು ಸಂಪರ್ಕದ ಸೇತುವೆ. ಮಹೇಂದ್ರ ತಮ್ಮಣ್ಣವ್ರ DK ಒಂದೇ ಸೇತುವೆ ಇದ್ದಂಗೆ, ಭಾಳ ಅನೋನ್ಯ ಸಂಬಂಧ ಐತಿ. ಇನ್ನಂತೂ ಮುಖ್ಯಮಂತ್ರಿ DK ಶಿವಕುಮಾರ್. ಇನ್ನು ಕುಡ್ಚಿ ಮತಕ್ಷೇತ್ರದವ್ರು ಭಾಗ್ಯವಂತರು. ಇನ್ನು ಕುಡ್ಚಿ ಮತಕ್ಷೇತ್ರದವ್ರು ನಿಮ್ಮ ಶಾಸಕರನ್ನೇನು ಬೆನ್ನು ಹತ್ತಿರ ಬಿಡಬೇಡ್ರಿ. ಆ ಮಹೇಂದ್ರ ತಮ್ಮಣ್ಣವ್ರನ್ನ ಸಾಡ್ಲೆ ಬಿಡಬೇಡ್ರಿ, ಬೆನ್ನು ಹತ್ತಿರಿ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಕೋರಿ. ಕುಡ್ಚಿ ಹೆಸರು ನೆನೆಸಬೇಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ. ಹಂಗೆ ನಂದನವನ ಮಾಡುವಂಥ ಶಕ್ತಿ ಆ ಮಹೇಂದ್ರ ತಮ್ಮಣ್ಣವ್ರಿಗೆ ತುಂಬ್ತೀರಿ. ತುಂಬಿದ್ರೆ ಮುಖ್ಯಮಂತ್ರಿ ಹಲೋ ಅಂದ ತಕ್ಷಣ ಕೆಲಸ ಆಕಾವು. ಹಂಗಾದ್ರೆ
ಕುಡ್ಚಿಯ ಮಹಾಜನತೆ ಮಹೇಂದ್ರ ತಮ್ಮಣ್ಣವ್ರ ಬಗ್ಗೆ ಏನು ಅನಿಸಿಕೆಗಳದಾವ? ಒಳ್ಳೆ ಕೆಲಸ ಮಾಡಾಕತ್ತಾನೋ ಇಲ್ಲೋ ಶಾಸಕ ಹೇಳ್ರಿ. ನಾ ಮೊನ್ನೆ ನೋಡಿದ್ನಿ, ವಿತ್ ಪ್ರೂಫ್ ನೋಡಿದ್ನಿ. ಶಿಕ್ಷಣಕ್ಕೆ ಪ್ರಾಶಸ್ತ್ಯ, ಆರೋಗ್ಯಕ್ಕೆ ಪ್ರಾಶಸ್ತ್ಯ ಕೊಟ್ಟಂಥ ಮಹೇಂದ್ರ ತಮ್ಮಣ್ಣವ್ರ ಬಗ್ಗೆ ನಾವು ಗ್ರೌಂಡ್ ರಿಪೋರ್ಟ್ ತೆಗೆದಾಗ ಶಿಕ್ಷಣ ಮತ್ತು ಆರೋಗ್ಯ ನಮಗೆ ಅತಿ ಅವಶ್ಯ ಐತಿ. ಅದರಿಂದ ಬಳಲಿ ಇವತ್ತು ನಮ್ಮ ಜನ ಬಹಳಷ್ಟು ನೊಂದಿದಾರ. ಅಂಥವ್ರ ಕೈ ಹಿಡಿತೀರಿ ಅಂದ್ರೆ ಆ ಶಾಸಕಗೆ ಕೈ ಹಿಡಿಯೋ ಸಲುವಾಗಿ ಮತದಾರದಾರ. ಆ ಮತದಾರದ ಜೊತೆ ನಾವು ಅದೇವಿ. ಹಂಗಾದ್ರೆ ಕುಡ್ಚಿ ಪುಣ್ಯವಂತ ಮತದಾರ ಕ್ಷೇತ್ರದವರೇ, ಜಾತ್ಯತೀತ ಮನೋಭಾವನೆದವರೇ, ಬಾಂಧವ್ಯದಿಂದ ಒಕ್ಕಟ್ಟಾಗಿರುವವರೇ, ಏನು ನಿಮ್ಮ ಅನಿಸಿಕೆಗಳದಾವ ಮಹೇಂದ್ರ ತಮ್ಮಣ್ಣವ್ರ ಬಗ್ಗೆ ನನಗೆ ತಿಳಿಸ್ತೀರಿ? ನೀವೇನು ತಿಳಿಸ್ತೀರಿ ಅದನ್ನು ಮುಂದೆ ಮತ್ತೊಂದು ಎಪಿಸೋಡ್ ಮಾಡ್ತಾನೆ ರೀ. ಇನ್ನು ಬಂದೂರಿ 15 ತಿಂಗಳದಾಗ ಜಾತ್ರೆ, ಇನ್ನು ಇವ್ರ ಜಾತ್ರೆಯಾಗ ಏನು ಇವ್ರದ ಡೊಂಬರಾಟ, ಏನು ಇವ್ರದ ನಾಟಕಗಳು ನಡೀತಾವೆ ನೋಡೋಣ್ರಲ್ಲ. ಅದರ ಸಲುವಾಗಿ ಸತ್ಯ ಬಿತ್ತರಿಸೋದು. ನೀವು ಮನಸ್ಸು ಪಟ್ರ ಆ ಶಾಸಕನ ಮನೆಗೆ ಕಳಿಸ್ಬೋದು, ನೀವು ಮನಸ್ಸು ಪಟ್ರ ಆ ಶಾಸಕನ ಸಿಂಹಾಸನಕ್ಕೆ ಕಳಿಸ್ಬೋದು. ಕುಡ್ಚಿ ಭಾಳ ಶಾಣೆ ಮಂದಿ ನೀವು. ಅದರ ಸಲುವಾಗಿ ಈ ವಿಡಿಯೋ ನಿಮಗೆ ಅರ್ಪಣೆ ಮಾಡಕತ್ತೀನಿ. ಯಾವ ರೀತಿ ಇದನ್ನು ನೋಡ್ತೀರಿ, ಅನಿಸಿಕೆಗಳನ್ನ ಹಾಕ್ತೀರಿ, ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನಮಗ ಒಂದು 3 ಕೊಠಡಿಗಳ ಅವಶ್ಯಕತೆ ಐತ್ರಿ. ಬಹಳಷ್ಟು ಶಾಲಾ ಕೊಠಡಿ ಬಹಳ ಹಳೇದಾಗೈತ್ರಿ ಅಂತ ತಕ್ಷಣ ಶಿಕ್ಷಣ ಕ್ಷೇತ್ರ ಅಂದ್ರೆ ಅದು ತಕ್ಷಣ ಸ್ಪಂದಿಸ್ತಕ್ಕಂತ ಕಾರ್ಯವನ್ನ ಮಾನ್ಯ ಶಾಸಕರು ಮಾಡಿದ್ರಿಂದ 3 ನೂತನವಾಗಿ ಕೇವಲ 6 ತಿಂಗಳಲ್ಲಿ 3 ನೂತನ ಕೊಠಡಿಗಳು ನಿರ್ಮಾಣ ಆಗಿದಾವೆ. ಅದಕ್ಕೆ ಸಾಹೇಬರವರಿಗೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಮತ್ತು ಊರಿನವರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ. ಅದೇ ರೀತಿ ಇನ್ನೊಂದು ಖುಷಿಯ ಸಂಗತಿ ಏನಂತಂದ್ರ ಇನ್ನ ಕೆಲವೇ ದಿನಗಳಲ್ಲಿ ಮತ್ತ 3 ಶಾಲಾ ಕೊಠಡಿಗಳು ನಮ್ಮ ಶಾಲೆಗಳ ವಿಶೇಷವಾಗಿ ಮಾನ್ಯ ಶಾಸಕರ ಒಂದು ಬಹಳ ಉತ್ಸುಕತೆಯಿಂದ ನಮ್ಮ ಶಾಲೆ ಊರಿನ ಮೇಲೆ ಬಹಳಷ್ಟು ಕಾಳಜಿ ಇದ್ರಿಂದ ಇಷ್ಟೊಂದು ಮಕ್ಕಳದವ ಇನ್ನೂ ಒಂದಷ್ಟು ಕೊಠಡಿಗಳು ಬೇಕಂತೇಳಿ ನಮ್ಮ ಮಾನ್ಯ ಮಲ್ಲಗೌಡರು ಅವ್ರಿಗೆ ಶಾಸಕರಿಗೆ ಮನವಿ ಮಾಡಿಕೊಂಡಾಗ ಮತ್ತೆ 3 ಕೊಠಡಿಗಳು ನಮ್ಮ ಶಾಲೆಗೆ ಮಂಜೂರಾಗಿವೆ ಅಂತ ಹೇಳಕ ನಮಗೂ ಬಹಳಷ್ಟು ಖುಷಿ ಅನಿಸುತ್ತೆ. ಅದಕ್ಕೆ ಮತ್ತೊಮ್ಮೆ ಸಾಹೇಬರಿಗೆ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಅದೇ ರೀತಿ ವಿಶೇಷತೆ ಅಂತೇಳಿ ಕಾಣಿಸುತ್ತ. ಅದಕ್ಕಾಗಿ ನಮ್ಮ ಊರಿನವರಿಂದ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಿಂದ ಅವರಿಗೆ ಸಾಹೇಬರಿಗೆ ನಮ್ಮ ಶಾಲೆ ಮೇಲೆ ನಿಮ್ಮ ವಿಶೇಷ ಕಾಳಜಿ ಇರಲಿ. ಮಕ್ಕಳ ಕಲಿಕೆಗೆ ಕೆಲಸ ಮಾಡಿದಂಥ ಭಗವಂತ ನಿಮ್ಗೆ ಇನ್ನೊಂದಿಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಚಿಕ್ಕೋಡಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ